ಮಾಜಿ ಮುಖ್ಯಮಂತ್ರಿ ನಾಡು ಕಂಡ ಧೀಮಂತ ನಾಯಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಹರಿಕಾರರಾದ ಡಿ ದೇವರಾಜು ಅರಸು ಅವರ ಶೋಷಿತ ವರ್ಗಗಳಿಗೆ ಧ್ವನಿ ನೀಡಿದ, ಭೂಮಿ ಹಕ್ಕು ಕೊಟ್ಟ, ಸಾಮಾಜಿಕ ಸುಧಾರಣೆಗಾಗಿ ಶ್ರಮಿಸಿದ ಮಹಾನ್ ನಾಯಕರಾಗಿದ್ದಾರೆ. ಅವರ ವಿಚಾರಧಾರೆಗಳನ್ನು ಯುವ ಪೀಳಿಗೆ ಅಳವಡಿಸಿಕೊಳ್ಳಬೇಕು ಎಂದು ಅಥಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಥಣಿ ತಾಲೂಕಾ ಅಧ್ಯಕ್ಷರಾದ ಸಿದ್ಧಾರ್ಥ ಸಿಂಗ್ ಹೇಳಿದರು. ಅವರು ಬುಧವಾರ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ತಾಲೂಕು ಆಡಳಿತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ಸಾಮಾಜಿಕ ಕ್ರಾಂತಿಯ ಹರಿಕಾರ ಡಿ ದೇವರಾಜು ಅರಸು ಅವರ 110ನೇ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದೇವರಾಜ ಅರಸು ಅವರು ಸಿಎಂ ಆಗಿದ್ದಾಗ ಹಾವನೂರು ಆಯೋಗ ರಚನೆ ಮಾಡಿದ್ರು. ಉಳುವವನೇ ಭೂಮಿಯ ಒಡೆಯ ಎಂಬ ಯೋಜನೆ ತಂದರು. ಅರಸು ಬರುವವರೆಗೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇರಲಿಲ್ಲ. ಹಾವನೂರು ಆಯೋಗ ಮಾಡಿ ವರದಿ ತರಿಸಿ ಮೀಸಲಾತಿ ಜಾರಿ ಮಾಡಿದ್ರು. ಕೇಂದ್ರದಲ್ಲಿ ಒಬಿಸಿ ಮೀಸಲಾತಿ ಇರಲಿಲ್ಲ. ಕರ್ನಾಟಕದಲ್ಲಿ ಕೊಟ್ಟ ಮೇಲೆ ಮಂಡಲ್ ಕಮಿಷನ್ ಜಾರಿ ಮಾಡಲು ಅನುಕೂಲ ಆಯಿತು. 1972ರಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು. ಖಾಯಂ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು. ಇದಕ್ಕೆ ದೇವರಾಜ ಅರಸು ಪ್ರಾಮಾಣಿಕ ಪ್ರಯತ್ನ ಮಾಡಿದರು ಎಂದರು. ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷೆ ಡಾಕ್ಟರ್ ಪ್ರಿಯವಂದಾ ಹುಲಗಬಾಳಿಯ ಉಪನ್ಯಾಸವನ್ನು ನೀಡಿದರು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆಸಲಾಗುತ್ತಿರುವ ವಸತಿ ನಿಲಯಗಳಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮತ್ತು ಪದವಿ ಶಿಕ್ಷಣ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇಲಾಖೆಯಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಅಧಿಕಾರಿ ವೆಂಕಟೇಶ್ ಕುಲಕರ್ಣಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಒಂದು ನಕ್ಷತ್ರ ಅನೇಕ ಜನ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಭಾರತದ ರಾಜಕಾರಣದೊಳಗೆ ಬಹಳಷ್ಟು ಜನ ಹೋಗಿದ್ದಾರೆ. ಆದ್ರೆ ನಾವು ಕೆಲವೊಂದಿಷ್ಟ ಜನರನ್ನು ಮಾತ್ರ ನೆನೆಸ್ತೀವಿ. ಆ ಕೆಲವೊಂದಿಷ್ಟ ಜನರೊಳಗೆ ದೇವರಾಜ ಅರಸು ಬರ್ತಾರ. ಬಹಳ ಸಣ್ಣ ಕಮ್ಯುನಿಟಿ ಅಂತ, ಬಹಳ ಮೈಕ್ರೋ ಕಮ್ಯುನಿಟಿ. ನಿನ್ನೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಕ್ಯಾಬಿನೆಟ್ದಾಗ ಅದು ಇವತ್ತು ಸಂಸದೊಳಗೆ ಚರ್ಚೆ ಆಗ್ತದೆ. ಅದರೊಳಗೆ ಅನೇಕ ಅಭಿಪ್ರಾಯಗಳು. ಮೈಕ್ರೋ ಕಮ್ಯುನಿಟಿಗೆ ಅನ್ಯಾಯ ಆಯಿತು, ಈಗ ಬರೀ ದೊಡ್ಡ ದೊಡ್ಡ ಜಾತಿಗಳು, ಬಲಾಢ್ಯ ಜಾತಿಗಳು ಅದರೊಳಗೆ ನಿಂತ್ಕೊಂಡು. ಆದ್ರೆ ದೇವರಾಜ ಅರಸು ಅವರು ಆ ಸಂದರ್ಭದೊಳಗ ಬಲಾಢ್ಯವಾಗಿರ್ತಕ್ಕಂಥ ನಮ್ಮ ಕರ್ನಾಟಕದೊಳಗೆ ಬಲಾಢ್ಯವಾಗಿರ್ತಕ್ಕಂಥ ಲಿಂಗಾಯತ ಒಕ್ಕಲಿಗ ರಾಜಕಾರಣವನ್ನ ಒಡಿಲಿಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಯಾರು ಗ್ರಾಮ ಪಂಚಾಯತ್ ಸದಸ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡಿದ್ರು, ಯಾರು ಮಂಡಲ ಪಂಚಾಯತಿ ಬರ್ಲಾಕ ನಮ್ಗೆ ಸಾಧ್ಯ ಆಗೋದಿಲ್ಲ ಅನ್ಕೊಂಡಿದ್ರು, ಯಾರಿಗೆ ತಮ್ಮ ಮತಾಧಿಕಾರದ ಮಹತ್ವ ಗೊತ್ತಿದ್ದಿಲ್ಲೋ ಅಂತವ್ರನ್ನ ಈ ರಾಜ್ಯದ ಶಾಸಕರನ್ನಾಗಿ ಮಾಡಿದ್ರು, ಮಂತ್ರಿಗಳನ್ನಾಗಿ ಮಾಡಿದ್ರು. ಮೇಲಾಗಿ ಈ ದೇಶದ ಲೋಕಸಭಾ ಸದಸ್ಯರನ್ನಾಗಿಸಿದ್ರು, ರಾಷ್ಟ್ರ ಮಟ್ಟದಾಗ ಮಂತ್ರಿಗಳನ್ನಾಗಿಸಿದ್ರು. ಅವರ ಅನೇಕ ಪ್ರತಿಭೆಗಳನ್ನ ಬೆಳೆಸಿದ್ರು. ಇವತ್ತ ಕರ್ನಾಟಕದೊಳಗೆ ನಾವು ಧರ್ಮ ಸಿಂಗ್ ಅವ್ರನ್ನ ನೋಡ್ತೀವಿ, ಬಹಳ ಸಣ್ಣ ಕಮ್ಯುನಿಟಿಯಿಂದ ಬಂದವರು. ವೀರಪ್ಪ ಮೊಯ್ಲಿ ಅವ್ರು ನೋಡ್ತೀವಿ, ಬಹಳ ಸಣ್ಣ ಕಮ್ಯುನಿಟಿಯಿಂದ ಬಂದವರು. ಅವ್ರ ಲೆಕ್ಕ ತಗೊಂಡ್ರ, ಅವ್ರ ಸಮುದಾಯದ ಲೆಕ್ಕ ತಗೊಂಡ್ರ ಅವರು ಮುನ್ಸಿಪಾಲಿಟಿ ಮೆಂಬರ್ ಸಹಿತ ಆಗ್ಲಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಣ್ಣ ಸಂಖ್ಯೆ ಒಳಗಿರೋದವ್ರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಅಂತಕ್ಕಂಥದ್ದು ನೋಡಿದ್ರ ಅದ್ರ ಹಿಂದ ದೇವರಾಜ ಅರಸು ಅವರ ಶ್ರಮ ಬಹಳ ದೊಡ್ಡದಲ್ಲ. ಅಂತವ್ರು ಬಲಾಢ್ಯ ಜಾತಿಗಳನ್ನು ಬಿಟ್ರ ಸಣ್ಣ ಜಾತಿಗಳು ರಾಜಕಾರಣ ಮಾಡಕ್ ಸಾಧ್ಯ ಇಲ್ಲ ಅಂತಕ್ಕಂಥ ವ್ಯವಸ್ಥೆಯೊಳಗ ಸಣ್ಣ ಜಾತಿಗಳು ಸಹಿತ ರಾಜಕಾರಣ ಮಾಡಬಹುದು, ಅವರು ಅಧಿಕಾರದ ಗದಿಗೆ ಏರಬಹುದು ಅಂತಕ್ಕಂಥದ್ದನ್ನ ತೋರಿಸಿಕೊಡೋದ್ರ ಜೊತೆಗೆ ಒಬ್ಬ ಪೌರ ಕಾರ್ಮಿಕರನ್ನು ಸಹಿತ ಶಾಸಕರನ್ನಾಗಿ ಮಾಡತಕ್ಕಂಥದ್ದು, ಅವ್ರನ್ನ ಮಂತ್ರಿ ಮಾಡತಕ್ಕಂಥದ್ದು ಸಾಧ್ಯ ಆಗಿದ್ದು ದೇವರಾಜ ಅರಸು. ಇವತ್ತು ನಾವು ತುರ್ತು ಪರಿಸ್ಥಿತಿಗೆ 50 ವರ್ಷ ಕರಾಳ ದಿನ ಅಂತ ಹೇಳ್ತೀವಿ. ತಾಲೂಕಾ ಪಂಚಾಯತ್ ಅಥಣಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಥಣಿ ಇವರೆಲ್ಲರ ಸಂಯೋಗದಲ್ಲಿ ಡಿ ದೇವರಾಜ್ ಅರಸುರವರ 110ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಸಾಕ್ಷೀಭೂತರಾಗಿದ್ದೇವೆ. ಸಾಮಾಜಿಕ ಕ್ರಾಂತಿಯ ಹರಿಕಾರ, ನೊಂದವರ ನಂದಾದೀಪ ಹಾಗೂ ಸಾಧನೆಗಳ ಸರದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಡಿ ದೇವರಾಜ್ ಅರಸುರವರು. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಲೇ ನೀವು ಅನೇಕರ ಸುಧಾರಣೆಗಳೇನಿತ್ತು ಅನ್ನುವುದನ್ನ ನಮ್ಮ ಶ್ರೀ ಸಿದ್ಧಾರ್ಥ ಸಿಂಗ್ ಸರ್ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನ ಕೇಳಿರಿ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೇನೆ ಇವತ್ತು ಕರ್ನಾಟಕದಲ್ಲಿ ಏನಾದ್ರೂ ಹಿಂದುಳಿದ ವರ್ಗಗಳು ಬಂದದ್ದು ಆಗಿತ್ತು ಅಂತಂದ್ರೆ ಆ ಒಂದು ಇತಿಹಾಸವನ್ನ ನಿರ್ಮಿಸಿರ್ತಕ್ಕಂಥವರೇ ಡಿ ದೇವರಾಜ್ ಅರಸುರವರು. ಅತ್ಯಂತ ಸುಂದರವಾದ ನಿರೂಪಣೆಯನ್ನ ಮಾಡ್ತಾ ನಮ್ಮ ಹಜರತ್ ಸರ್ ಹೇಳ್ತಾ ಇದ್ರು. ಬಸವಣ್ಣನ ವಚನಗಳನ್ನ ಉಲ್ಲೇಖಿಸ್ತಾ, ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವನೆಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬ ಅಣ್ಣನ ವಿಚಾರಧಾರೆಗಳನ್ನೇ ಹೊತ್ತು ಬಹುಶಃ ಆ ಒಂದು ದಕ್ಷಿಣ ಕರ್ನಾಟಕದ ಆ ಭಾಗದಲ್ಲಿ ಕಲ್ಲಹಳ್ಳಿಯ ಕುಸುಮವಾಗಿ
ನೋಡಿ ಸುಮ್ಮನೆ ಇಲ್ಲಿ ನನ್ನ 2 ಸಾಲುಗಳ ಕವನದಲ್ಲಿ ನಾನಿಲ್ಲಿ ಮೂಡಿಸುವ ಪ್ರಯತ್ನವನ್ನ ಮಾಡಿದ್ದೇನೆ. ಕಲ್ಲಹಳ್ಳಿಯ ಕುಸುಮವಾಗಿ ಸೂಸಿದೆ ಸುಗಂಧ ಜಗದಗಲ, ಪ್ರತಿರೂಪ ಸುಧಾರಣೆಗಳ ಅಭಿವೃದ್ಧಿಗಳ ಹರಿಕಾರ, ಹಿಂದುಳಿದವರ ಬಾಳಿನ ಹಣತೆ ಭೂ ಸುಧಾರಣೆಯ ಕಾರಣಿ ಪುರುಷ, ಅರಣ್ಯಗಳಿಗೆ ಅಸ್ತಿತ್ವ ತಂದ ಅರಸು ಅಲಕ್ಷಿತರ ಬದುಕಿನ ಆಶಾಕಿರಣ. 19 ಆಗಸ್ಟ್ 20 ಸುದಿನ ದೇವಿರಮ್ಮ ದೇವರಾಜರ ಉದರದಿ ಉದಿಸಿದ ಜನಮನದ ಈ ನೆಲೆಸಿಹ ಅಚ್ಚಳಿಯದ ಧೀಮಂತರು, ನೊಂದವರ ಮನದ ನೋವ ಮರೆಸಿದ ಹೃದಯವಂತರು, ಪ್ರಗತಿಪರ ವಿಚಾರಗಳಿಗೆ ಹೊಳಪನಿತ್ತವರು, ಅಡುಗೆ ಮನೆಯಿಂದ ಅಂತರಿಕ್ಷಕ್ಕೆ ಅಕ್ಕ ಹೋಗಲೆಂಬ ಆಶೆ ಹೊತ್ತವರು. ಅರ್ಥ ಆಗಿರ್ಬೇಕು ನಿಮಗೆ. ಅಕ್ಕ ಹೋಗಲೆಂಬ ಅಂತಂದ್ರ ಮಹಿಳೆಯರೆಲ್ಲರೂ ಕೂಡ ತಮ್ಮ ವ್ಯಕ್ತಿತ್ವವನ್ನ ಉಳಿಸಿಕೊಳ್ಳಲಿ, ಹಿಂದುಳಿದ ಜನಾಂಗದವರೆಲ್ಲರೂ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನ ಮೂಡಿಸಲಿ ಅನ್ನುವ ಉದ್ದೇಶವನ್ನ ಇಟ್ಕೊಂಡು ಹುಟ್ಟಿರ್ತಕ್ಕಂಥ ದೇವರಾಜ್ ಅರಸುರವರು ನಿಜವಾಗಿಯೂ ಕೂಡ ಆ ಅರಸು ಎನ್ನುವ ಪದಕ್ಕೆ ಒಂದು ಹೊಸ ಒಳವನ್ನ ತಂದು ಕೊಟ್ಟವರು ಅಂತ ಹೇಳಿ ನಾವು ಹೇಳ್ಬೇಕು. ಯಾಕಂತಂದ್ರ ಅವರ ಮನೆತನದಲ್ಲಿ ದೇವರಾಜ್ ಅರಸು, ಅವ್ರ ತಂದೆನೂ ಕೂಡ ದೇವರಾಜ್ ಅರಸು, ಇವರು ಕೂಡ ದೇವರಾಜ್ ಅರಸು, ಹೀಗೆ ಅರಸು ಮನೆತನ. ಆಮೇಲೆ ಆ ತಂಗಿ ಹೇಳಿದ್ಲಲ್ಲ, ಅವರು ಒಡೆಯರ ಮನೆತನಕ್ಕೆ ದೂರದ ಸಂಬಂಧಿ ಅಂತ. ಇದೆಲ್ಲ ಅವರ ಜೀವನದ ಇತಿಹಾಸವನ್ನ ನೀವು ಅರಿಬೇಕು. ಯಾಕೆ ನಾವು ಪದೇ ಪದೇ ದೇವರಾಜ ಅರಸುರವರ ಜನ್ಮದಿನವನ್ನ ಇಷ್ಟೊಂದು ಅದ್ದೂರಿಯಿಂದ ಆಚರಿಸ್ತೀವಿ ಅಂತಂದ್ರ, ಹಿಂದಿನವರಿಂದ ಹಿಡಿದು ಮುಂದಿನವರವರೆಗೆ ಎಲ್ಲರಿಗೂ ದೇವರಾಜ ಅರಸುರವರ ಸಾಧನೆಗಳ ಪರಿಚಯ ಆಗಲಿ ಅನ್ನುವ ಉದ್ದೇಶವನ್ನ ಇಟ್ಕೊಂಡು. ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ ಏನು ಅಂತಂದ್ರೆ, ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ನಿರ್ಮಿಸಲಾರರು ಅಂತ. ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವರು ಇತಿಹಾಸವನ್ನ ನಿರ್ಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದಕ್ಕೇನೆ ಬಹಳಷ್ಟು ನಮ್ಮೆಲ್ಲ ಆಡಳಿತ ವರ್ಗದವರು, ಅದರಲ್ಲಿಯೂ ಕೂಡ ಹಿಂದೂಗಳ ಕಲ್ಯಾಣ ಇಲಾಖೆಯವರು ಬಹಳ ಒಂದು ಭರವಸೆಯನ್ನ ಇಟ್ಕೊಂಡು ನಿಮ್ಮೆಲ್ಲರಿಗೂ ದೇವರಾಜ್ ಅರಸುರವರ ಜೀವನವನ್ನ ಪರಿಚಯಿಸುವ ಪ್ರಯತ್ನವನ್ನ ಮಾಡ್ತಾರೆ. ನೋಡಿ, ನಾವ್ ಹೇಳ್ತೀವಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ, ಹಾಗೇನೆ ದೇವರಾಜ್ ಅರಸರವರು ಮಾಡದ ಸುಧಾರಣೆಗಳಿಲ್ಲ. ನಾನು ಅದೇ ಹೇಳಿನಿ, ನೊಂದವರ ನೋವ ಅಳಿ. ಬ್ಯೂರೋ ರಿಪೋರ್ಟ್ ರಾಜು ವಾಗ್ಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.